ಹೆಲೋ ಬ್ಯೂಟಿಫುಲ್ ಸೋಲ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಫ್ರೆಂಡ್ಸ್, ಇವತ್ತಿನ ರೀಡಿಂಗ್ ಎಸ್ ಆರ್ ನೋ ರೀಡಿಂಗ್ ಆಗಿರುತ್ತೆ. ನಿಮ್ಮ ಒಂದು ಪ್ರಶ್ನೆಗೆ, ನಿಮ್ಮ ಯಾವುದಾದರೂ ಒಂದು ಅಥವಾ ಎರಡು ಪ್ರಶ್ನೆಗಳಿಗೆ ಯೂನಿವರ್ಸ್ ಕಡೆಯಿಂದ ಏನು ಉತ್ತರ ಅನ್ನೋದು ಸಿಗುತ್ತೆ ಅನ್ನೋದನ್ನು ನೋಡೋಣ. ಸೊ ನಾನು ಇಲ್ಲಿ ಎರಡು ಪೈಲ್ಗಳನ್ನು ಇಟ್ಟಿದ್ದೀನಿ. ಪ್ರಶ್ನೆ 1, ಪ್ರಶ್ನೆ 2 ಅಂತ ತಗೊಳ್ಳಿ. ಓಕೆ, ಸಪೋಸ್ ನಿಮ್ಮ ಹತ್ರ ಒಂದೇ ಪ್ರಶ್ನೆ ಇದೆ ಅಂದರೆ ನಿಮಗೆ ಯಾವ ಒಂದು ಕಾರ್ಡಲ್ಲಿ ಯಾವ ಒಂದು ಕಾರ್ಡ್ ಅಟ್ರಾಕ್ಟ್ ಆಗ್ತಾ ಇದೆ ಅದನ್ನು ನೀವು ಚೂಸ್ ಮಾಡಿ. ಲೈಕ್ ಪೈಲ್ 1, ಪೈಲ್ 2. ಸೊ ನಿಮಗೆ ಒಂದೇ ಪ್ರಶ್ನೆ ಇದೆ ಅಂದರೆ ನೀವು ಪೈಲ್ 2ನಾದರೂ ಚೂಸ್ ಮಾಡ್ಕೊಳ್ಳಿ ಅಥವಾ ಪೈಲ್ 1 ಆದರೂ ಚೂಸ್ ಮಾಡ್ಕೊಳ್ಳಿ. ಇಲ್ಲ ನನ್ನ ಹತ್ರ ಎರಡು ಪ್ರಶ್ನೆಗಳಿದೆ ಅಂದರೆ ಪ್ರಶ್ನೆ 1, ಪ್ರಶ್ನೆ 2 ಅಂತ ಚೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಓಕೆ, ಸೊ ಇಲ್ಲಿ ಎರಡು ಪೈಲ್ಗಳಿದೆ, ಪ್ರಶ್ನೆ 1, ಪ್ರಶ್ನೆ 2. ಓಕೆ, ಅಥವಾ ನಿಮಗೆ ಒಂದೇ ಪ್ರಶ್ನೆ ಇದೆ ಅಂದರೆ ಪೈಲ್ 1, ಪೈಲ್ 2 ಇವೆರಡರಲ್ಲಿ ಒಂದನ್ನು ನೀವು ಆಯ್ಕೆ ಮಾಡ್ಕೋಬೇಕು. ಓಕೆ, ವಿಡಿಯೋ ಜನರಲ್ ಆಗಿರುತ್ತೆ, ನಿಮ್ಮ ಜೊತೆ ರೆಸ್ನೇಟ್ ಆದರೆ ಮಾತ್ರ ತೊಗೊಳ್ಳಿ. ಹಾಗೆ ಟೈಮ್ಲೆಸ್ ಆಗಿರುತ್ತೆ. ಯಾವಾಗ ಸ್ಕ್ರೀನ್ ಮೇಲೆ ನೋಡ್ತೀರಾ ಆವಾಗ ಇದು ನಿಮಗೆ ರೆಸ್ನೇಟ್ ಆಗುವಂಥದ್ದು. ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗ್ ಬೇಕೋ ಡಿಸ್ಕ್ರಿಪ್ಷನ್ ಇರುವಂಥ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು. ಆ್ಯಂಡ್ ಗೈಸ್, ಕಮ್ಮಿಂಗ್ ಸಂಡೇ ನಾನು ಮನಿ ವೆಬಿನಾರ್ನ ಕಂಡಕ್ಟ್ ಮಾಡ್ತಾಯಿದ್ದೀನಿ. ಸೀಟ್ಸ್ ಫುಲ್ ಆಗ್ತಾ ಇದೆ. ಸೊ ಇಂಟ್ರೆಸ್ಟ್ ಇರೋರು ಇನ್ನೂ ಯೋಚನೆ ಮಾಡ್ತಾ ಇದ್ದೀರಾ ಅಂದರೆ ಟೇಕ್ ಅ ಸ್ಟೆಪ್, ಟೇಕ್ ಅ ಆ್ಯಕ್ಷನ್ ಆ್ಯಂಡ್ ಈ ಒಂದು ವೆಬಿನಾರ್ನ ಜಾಯ್ನ್ ಆಗಿ ಫಿನಾನ್ಷಿಯಲ್ ಫ್ರೀಡಮ್ ಅನ್ನೋದನ್ನು ಪಡ್ಕೊಳ್ಳಿ ಅಂತ ಹೇಳ್ತೀನಿ. ಓಕೆ, ಸೊ ಲೆಟ್ಸ್ ಸ್ಟಾರ್ಟ್ ದ ರೀಡಿಂಗ್. ಸೊ ಪ್ರಶ್ನೆ 1 ಅಥವಾ ಪೈಲ್ ನಂಬರ್ 1 ಯಾರು ಚೂಸ್ ಮಾಡಿದ್ದೀರಾ, ನಿಮ್ಮ ಒಂದು ಪ್ರಶ್ನೆಗೆ ಯೂನಿವರ್ಸ್ ಕಡೆಯಿಂದ ಏನು ಉತ್ತರ ಅಂತ ನೋಡೋಣ. ಸೊ ಕೇಳ್ಕೊಂಡಿದ್ದೀರಾ ಅಲ್ವಾ ಪ್ರಶ್ನೆನ? ಓಕೆ, ಸೊ ಕೇಳ್ಕೊಂಡಿಲ್ಲ ಅಂದರೆ ವಿಡಿಯೋನ ಪಾಸ್ ಮಾಡಿ ಕರೆಕ್ಟಾಗಿರುವಂಥ ಪ್ರಶ್ನೆನ ಕೇಳಿಕೊಂಡು ಕ್ಲಾರಿಟಿ ಅನ್ನೋದನ್ನು ಪಡ್ಕೊಳ್ಳಿ ಅಂತ ಹೇಳ್ತೀನಿ. ಸೊ ಫಸ್ಟ್ ಪ್ರಶ್ನೆ ಯಾರು ಕೇಳಿದ್ದೀರಾ, ನಿಮಗೋಸ್ಕರ ಯೂನಿವರ್ಸ್ ಕಡೆಯಿಂದ ಏನು ಗೈಡೆನ್ಸ್ ಇದೆ ನೋಡೋಣ. ವಾವ್, ಓಕೆ, ದ ವೀಲ್ ಆಫ್ ಫಾರ್ಚೂನ್. ದ ಆನ್ಸರ್ ಈಸ್ ಎಸ್ ಎಸ್ ಎಸ್. ಓಕೆ, ಮೈಟ್ ಬಿ ಇಲ್ಲಿ ಕೆಲವರು ಕೇಳಿದ್ದೀರಾ, ನನ್ನ ಲೈಫಲ್ಲಿ ಬರೀ ಅಪ್ಸ್ ಆ್ಯಂಡ್ ಡೌನ್ಸ್ ನೋಡ್ತಾ ಇದ್ದೀನಿ, ನನ್ನ ಲೈಫ್ ಸರಿ ಹೋಗುತ್ತಾ, ಏನಾದರೂ ಚೇಂಜಸ್ ಆಗುತ್ತಾ, ನನ್ನ ಒಂದು ಮ್ಯಾನಿಫೆಸ್ಟೇಷನ್ಸ್ಗೆ ಆನ್ಸರ್ ಸಿಗುತ್ತಾ ಅಂದರೆ ಖಂಡಿತ ಎಸ್ ಸಿಗುತ್ತೆ ಅಂತ ಹೇಳ್ತೀನಿ. ಮೈಟ್ ಬಿ ಇಲ್ಲಿ ತುಂಬ ಜನ ತುಂಬ ರೀತಿಯಲ್ಲಿ ನೋವನ್ನು ಪಟ್ಟಿದ್ದೀರಾ ಅಂತ ಬರ್ತಿದ್ದೆ. ಮೈಟ್ ಬಿ ಇಲ್ಲಿ ನಿಮಗೆ ತುಂಬಾ ನಿಮಗೆ ಗೊತ್ತಿರೋರು, ನಿಮಗೆ ತುಂಬ ಬೇಕಾದವರಿಂದನೇ ತುಂಬ ನೋವಾಗಿದೆ ಅಂತ ಹೇಳಬಹುದು. ಬಟ್ ಡೋಂಟ್ ವರಿ, ಲೈಕ್ ಫಾರ್ಚೂನ್ ಬಂದಿರೋದ್ರಿಂದ ಇಟ್ಸ್ ಲೈಕ್ ವೀಲ್ ತಿರುಗ್ತಾ ಇರುತ್ತೆ. ದಟ್ ಟೈಮ್ ಅನ್ನೋದು ತಿರುಗ್ತಾ ಇರುತ್ತೆ. ಕರ್ಮ ಅನ್ನೋದು ಎಲ್ಲವನ್ನು ಕಾಲ ಪಾಠ ಕಲಿಸುತ್ತೆ ಅಂತ ಹೇಳ್ತಾರೆ ಅಲ್ವಾ. ಸೊ ಆ ರೀತಿ ನಿಮಗೆ ಯಾರು ಕೆಟ್ಟದ್ದು ಬಯಸಿದ್ದಾರೆ ಅವರಿಗೆ ಒಳ್ಳೆ ಪಾಠ ಯೂನಿವರ್ಸ್ ಕಲಿಸ್ತಾ ಇದ್ದಾರೆ. ಸೊ ನೀವು ಯಾರಿಗೂ ಏನು ಶಾಪ ಹಾಕೋದು ಬೇಡ ಅಥವಾ ಬೈಯೋದು ಬೇಡ. ಜಸ್ಟ್ ಲೆಟ್ ಗೋ ಮಾಡಿ ನಿಮಗೆ ನೋವು ಕೊಟ್ಟವ್ರನ್ನ. ಸಪೋಸ್ ಇಲ್ಲಿ ನೀವೇನಾದರೂ ಜಾಬ್ ಚೇಂಜ್ ಮಾಡಬೇಕು ಅಂದ್ಕೊಳ್ತಾ ಇದ್ದೀರಾ ಕೆರಿಯರ್ ವಿಚಾರವಾಗಿ ಅಂದರೆ ಎಸ್ ಯು ಕ್ಯಾನ್ ಚೇಂಜ್. ಅಥವಾ ಮ್ಯಾರೇಜ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀರಾ, ಮ್ಯಾರೇಜ್ ಆಗುತ್ತಾ ಅಂದರೆ ದ ಆನ್ಸರ್ ಈಸ್ ಎಸ್. ಅಥವಾ ಕೊಟ್ಟಿರುವಂಥ ಹಣ ಯಾರಾದರೂ ಸ್ಟಕ್ ಅಮೌಂಟ್ ಇದೆ ಅದಿನ್ನೂ ಬರ್ತಾ ಇಲ್ಲ ಅಂದರೆ ಡೆಫಿನೆಟ್ಲಿ ವಿಲ್ ಗೆಟ್ ಅಮೌಂಟ್ ಅಂತ ಬರ್ತಾ ಇದೆ. ವಾಟ್ ಎವರ್ ದ ಕ್ವಶನ್ ಈಸ್, ಡೆಫಿನೆಟ್ಲಿ ದ ಆನ್ಸರ್ ಈಸ್ ಎಸ್. ಇಟ್ಸ್ ಅ ಬಿಗ್ ಎಸ್ ಗೈಸ್, ಗೋ ಹೆಡ್. ಓಕೆ, ಎಸ್. ಯಾರು ಪೈಲ್ ನಂಬರ್ 2 ಅಥವಾ ಕ್ವಶನ್ 2 ಅಂತ ಸೆಲೆಕ್ಟ್ ಮಾಡಿದ್ದೀರಾ, ನಿಮ್ಮ ಪ್ರಶ್ನೆ, ನಿಮ್ಮ ಎರಡನೇ ಪ್ರಶ್ನೆ ಅಥವಾ ಪೈಲ್ ನಂಬರ್ 2 ಯಾರು ಚೂಸ್ ಮಾಡಿದ್ದೀರಾ, ನಿಮಗೋಸ್ಕರ ನಿಮ್ಮ ಒಂದು ಪ್ರಶ್ನೆಗೆ ಉತ್ತರ ಏನಿದೆ ನೋಡೋಣ. ಸೊ ಹೇಳ. ಓಕೆ, 5 ಆಫ್ ಸಾರ್ಟ್ಸ್. ದ ಆನ್ಸರ್ ಈಸ್ ನೋ ಗೈಸ್. ಓಕೆ, ಆ್ಯಸ್ ನೌ ದ ಆನ್ಸರ್ ಈಸ್ ನೋ ಫಾರ್ ಯುವರ್ ಕರೆಂಟ್ ಸಿಚುವೇಶನ್. ಈಗಿನ ಸಿಚುವೇಶನ್ಗೆ ನಿಮ್ಮ ಪ್ರಶ್ನೆ ಏನಾದರೂ ಕೇಳಿದರೆ ದ ಆನ್ಸರ್ ಈಸ್ ನೋ. ವೆದರ್ ನಿಮ್ಮ ಪರ್ಸನ್ ವಾಪಸ್ ಬರ್ತಾರಾ, ಕಮಿಟ್ಮೆಂಟ್ ಕೊಡ್ತಾರಾ ಅಂದರೆ ಆ್ಯಸ್ ನೌ ದ ಆನ್ಸರ್ ಈಸ್ ನೋ. ಅಥವಾ ಜಾಬ್ ಚೇಂಜ್ ಮಾಡಬೇಕು ಅಂದರೆ ದ ಆನ್ಸರ್ ಈಸ್ ನೋ. ಅಥವಾ ಪ್ರಮೋಷನ್ ಆಗುತ್ತಾ ಅಂದರೆ ದ ಆನ್ಸರ್ ಈಸ್ ನೋ. ಫಾರ್ ಎವ್ರಿಥಿಂಗ್ ವಾಟ್ ಎವರ್ ದ ಕ್ವಶನ್ ಈಸ್, ಏನೇ ಇರಲಿ ಕ್ವಶನ್ ನಿಮ್ಮದು, ಆ್ಯಸ್ ನೌ ಸ್ವಲ್ಪ ಆ್ಯಸ್ ಪರ್ ಕರೆಂಟ್ ಎನರ್ಜೀಸ್ ದ ಆನ್ಸರ್ ಈಸ್ ನೋ. ಸೊ ಸ್ವಲ್ಪ ತಾಳ್ಮೆ ವಹಿಸ್ಕೊಳ್ಳಿ. ಇನ್ನು ಒಂದು 3 ವೀಕ್ಸ್ 4 ವೀಕ್ಸ್ ಆದಮೇಲೆ ಆ ಒಂದು ಡಿಸಿಷನ್ ಏನು ಕೇಳಿದ್ದೀರ ಆ ಪ್ರಶ್ನೆಗೆ ಒಂದು 3 ವೀಕ್ಸ್ ಆದಮೇಲೆ ನೀವು ಒಂದು ಆ್ಯಕ್ಷನ್ ಅನ್ನೋದನ್ನು ತಗೊಳ್ಳಿ, ಅದ್ರ ಮೇಲೆ ವರ್ಕ್ ಅನ್ನೋದನ್ನು ಮಾಡಿ. ಓಕೆ, ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು ಆಲ್.